ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರ ಜೊತೆ ಮಧ್ಯಾಹ್ನದ ಊಟದ ರೆಸಿಪಿನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಬೆಂಡೆಕಾಯಿ ಪಲ್ಯ, ಚಪಾತಿ, ಅನ್ನ ಹಾಗೆ ರಸಮ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಈ ರಸಮ್ ಸ್ವಲ್ಪ ಸ್ಪೆಷಲ್ಲು. ಯಾಕೆ ಅಂತ ಅಂದರೆ ಕೆಮ್ಮು ನೆಗಡಿ ಏನಿತ್ತಂದ್ರೂ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಇದು ಮೆಣಸಿನ ಸಾರು ಅಂತಲೂ ಅಂತಾರೆ. ಸೊ ಬನ್ನಿ. ಇಲ್ಲಿ ನಾನು ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಒಗ್ಗರಣೆಗೆ 1 ಈರುಳ್ಳಿ 2 ಟೊಮ್ಯಾಟೋನ ಕಟ್ ಮಾಡಿಬಿಟ್ಟು ಎತ್ತಿಟ್ಕೊತೀನಿ. ಬೆಂಡೆಕಾಯಿನೂ ಅಷ್ಟೇ ನೀಟಾಗಿ ತೊಳೆದ್ಬಿಟ್ಟು ಈ ಥರ ರೌಂಡ್ಗೆ ಕಟ್ ಮಾಡಿಬಿಟ್ಟು ಅದನ್ನು ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಬೆಂಡೆಕಾಯಿನ ಫ್ರೈ ಮಾಡೋಕ್ಕೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅದು ಬ್ರೌನ್ ಕಲರ್ ಬಂದು ಸೊ ಅಲ್ಲಿವರೆಗೂ ಫ್ರೈ ಮಾಡೋಣ. ಅಂದರೆ ಅದು ಅಂಟಂಟು ಏನಿರುತ್ತೆ ಬೆಂಡೆಕಾಯಲ್ಲಿ ಸೊ ಅದು ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡೋಣ. ಹಾಗೆ ಇಲ್ಲಿ ನಾನು ಬಿಸಿನೀರನ್ನ ಕಾಯಿಸ್ಕೊಳಕ್ಕೂ ಸಹ ಈ ಕಡೆ ಸೈಡಲ್ಲಿ ಇಡ್ತಾ ಇದ್ದೀನಿ. ಹಾಗೆ ಅಟ್ ಎ ಟೈಮ್ ನಾನು ಒಗ್ಗರಣೆಗೆ ಇಲ್ಲಿ ಪ್ಯಾನ್ನು ಇಡ್ತಾ ಇದ್ದೀನಿ. ಸೊ ಇದು ಬೆಂಡೆಕಾಯಿ ಪಲ್ಯ ಒಗ್ಗರಣೆಗೆ. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೀನಿ. ಸೊ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕಿ ಅದಕ್ಕೆ ನಾನು ಇದು ಕಡಲೆಬೇಳೆನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಕಡಲೆಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬನ್ನಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ. ನೆಕ್ಸ್ಟ್ ಇಲ್ಲಿ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಈರುಳ್ಳಿ ಸ್ವಲ್ಪ ಮೆತ್ತಗಾಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನೇನು ಮಾಡ್ತೀನಿ, ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೀವು ನೋಡ್ಬೋದು ನಾನು ಪಲ್ಯ ಒಂದು ಕಡೆ ಇಟ್ಟಿದ್ದೀನಿ. ಸೊ ಪಲ್ಯದ್ದು ಒಗ್ಗರಣೆ ಬೇಯೋವರೆಗೂ ನಾನೇನು ಮಾಡ್ತೀನಿ, ಅಕ್ಕಿನ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ತೊಳೆದ್ಬಿಟ್ಟು ಹಾಗೆ ಸ್ವಲ್ಪ ನೆನೆಯೋಕೆ ಇಡ್ತೀನಿ. ನೋಡ್ಬೋದು ಫುಲ್ ಬೆಂಡೆಕಾಯಿ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಸೊ ಅಂಟಂಟು ಏನಿರುತ್ತೆ ಅದೇನೂ ಇಲ್ಲ. ಪಲ್ಯದ ಒಗ್ಗರಣೆ ಬೇಯೋವರೆಗೂ ನಾನೇನು ಮಾಡ್ತೀನಿ, ಇಲ್ಲಿ ರಸಮ್ಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಹುಣಸೆಹಣ್ಣೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಅದನ್ನು ನಾನು ನೆನೆಯೋಕೆ ಇಡ್ತೀನಿ. ಸೊ ಬಿಸಿನೀರಲ್ಲಿ ನೆನೆಯೋಕ್ಕೆ ಇಡ್ತೀನಿ. ಸೊ ಇದು ಅಷ್ಟೇ ರಸಮ್ಗೆ. ಸೊ ಬೆಳ್ಳುಳ್ಳಿನೂ ಅಷ್ಟೇ ನಾನು ಸಿಪ್ಪೆ ತೆಗೆದು ನೀಟಾಗಿ ತೆಗೆದಿಟ್ಕೊಳ್ತೀನಿ. ಸೊ ಹಿಂಗೆ ಮಾಡೋದ್ರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ, ಹಾಗೆ ನಮಗೆ ಅಡುಗೆನೂ ಸಹ ಬೇಗ ಆಗೋಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಎಲ್ಲ ಅಟ್ ಎ ಟೈಮು ಸೊ ಕುಕ್ಕರ್ ಇಟ್ಟು ಇಲ್ಲ ಒಗ್ಗರಣೆಗಿಟ್ಟು ಅದು ರೆಡಿಯಾಗೋವರೆಗೂ ಈ ಥರ ನಾನು ಬೇರೆ ಏನು ಬೇಕು, ಬೇರೆ ಏನಕ್ಕೆ ರಸಮ್ ಬೇಕಾ, ಬೇರೆ ಸಾಂಬಾರು ಬೇಕಾ, ಸೊ ಅಂಥ ಟೈಮಲ್ಲಿ ಸೊ ಹಿಂಗೆ ಮಾಡ್ಕೊತಾ ಇರ್ತೀನಿ. ಇದು ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ ಇದು ರಸಮ್ಗೆ. ಸೊ ಇದನ್ನು ಅಷ್ಟೇ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತೀನಿ. ಸೊ ಇಲ್ಲಿ ನೋಡ್ಬೋದು ಬೆಂಡೆಕಾಯಿ ಪಲ್ಯಕ್ಕೆ ನಾವು ಒಗ್ಗರಣೆಗೆ ಏನು ಹಾಕಿದ್ವಿ ಸೊ ಅದು ಫುಲ್ ರೆಡಿಯಾಗಿದೆ. ಅಂದರೆ ಟೊಮ್ಯಾಟೊ ಎಲ್ಲ ನೀಟಾಗಿ ಬೆಂದಿದೆ. ಟೊಮ್ಯಾಟೊ ಎಲ್ಲ ಬೆಂದ ಮೇಲೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನು ಖಾರ ಪುಡಿ ಹಾಕ್ತೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಯಾಕೆ ಹಾಕೋದು ಅಂತಂದರೆ ಸೊ ಬೆಂಡೆಕಾಯಿ ಕಲರ್ ಏನಿರುತ್ತೆ ಆ ಗ್ರೀನ್ ಕಲರು ಸೊ ಹಾಗೆ ಇರುತ್ತೆ ಅದು. ಸೊ ಹಾಗಾಗಿ ಸಕ್ಕರೆ ಹಾಕೋದು.
ಇದನ್ನು ಬೇಕಾದರೆ ನೀವು ಹೀಗೆ ಒಂದೆರಡು ನಿಮಿಷ ಬೇಯಿಸ್ಬಿಟ್ಟು ಹಾಗೆ ಡ್ರೈ ಬೇಕಾದರೂ ಮಾಡ್ಬೋದು. ಸೊ ಇಲ್ಲಿ ನಾನೇನು ಮಾಡ್ತಿದ್ದೀನಿ, ಸ್ವಲ್ಪ ಬಿಸಿನೀರನ್ನ ಒಂದು ಅರ್ಧ ಕಪ್ಪಷ್ಟು ಬಿಸಿನೀರನ್ನ ಸೇರಿಸ್ಬಿಟ್ಟು ಅದನ್ನು ನಾನು ನೀರು ಮಿಕ್ಸ್ ಮಾಡಿಬಿಟ್ಟು ನಾನೇನು ಮಾಡ್ತೀನಿ, ಸಿಮ್ಮಲ್ಲಿ ಒಂದು 2 ನಿಮಿಷ ಹಾಗೆ ಬೇಯಕ್ಕೆ ಬಿಟ್ಬಿಡ್ತೀನಿ. ಸೊ ಇಲ್ಲಿ ಹುಣಸೆಹಣ್ಣು ಸಹ ನೆಂದಿದೆ. ಸೊ ಇದನ್ನೇನು ಮಾಡ್ತೀನಿ, ನೀಟಾಗಿ ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಹುಣಸೆ ಹುಳಿ ಸಪ್ರೇಟು ನಾನು ಒಂದು ಬೌಲಲ್ಲಿ ಎತ್ತಿಟ್ಕೊತೀನಿ. ಇದು ಬಂದು ರಸಮ್ ಒಗ್ಗರಣೆಗೆ. ಸೊ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಬಿಸಿ ಮಾಡ್ಕೊತೀನಿ. ಬಿಸಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕ್ತೀನಿ. ಇದಕ್ಕೆ ನಾವೇನು ಸುಳಿದಿಟ್ಕೊಂಡಿದ್ವೋ ಆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು, ಅಂದರೆ ಸ್ವಲ್ಪ ಕ್ರಷ್ ಮಾಡಿ ಹಾಕ್ತೀನಿ. ಮತ್ತು ಇದು ಕರಿಬೇವಿನ ಸೊಪ್ಪು. ಸೊ ಇದೆರಡೂ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ನಾನೇನು ಮಾಡ್ತೀನಿ, 2 ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿನ ಸಹ ಕಟ್ ಮಾಡಿ ಈ ಥರ ಹಾಕ್ಕೊತೀನಿ. ಸೊ ಇಲ್ಲಿ ನಾವು ಇದನ್ನು ಬೆಳ್ಳುಳ್ಳಿನ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವೇನು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಸೇರಿಸ್ಬಿಟ್ಟು ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಲಿ ಅಲ್ಲಿವರೆಗೂ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಪಲ್ಯ ಇಲ್ಲಿ ನೋಡ್ಬೋದು, ನೀರೆಲ್ಲ ಹಿಂಗ್ಬಿಟ್ಟು ಇದು ರೆಡಿಯಾಗಿದೆ, ಫುಲ್ ಡ್ರೈ ಆಗಿದೆ. ಸೊ ಇದಕ್ಕೆ ಬೇಕಾದರೆ ನೀವು ಕಾಯಿ ತುರಿ ಹಾಕ್ಬೋದು. ನನ್ನ ಹತ್ರ ಕಾಯಿ ತುರಿ ಖಾಲಿ ಆಗೋಗಿತ್ತು, ಸೊ ಹಾಗಾಗಿ ನಾನು ಹಾಕಿಲ್ಲ. ಹಾಗೆ ಇಲ್ಲಿ ನಾವು ರಸಮ್ಗೆ ಏನಿಟ್ಟಿದ್ವಿ, ಸೊ ಅದು ಟೊಮ್ಯಾಟೊನೂ ಸಹ ನೀಟಾಗಿ ಬೆಂದಿದೆ. ಸೊ ಇವಾಗ ನಾನೇನು ಮಾಡ್ತೀನಿ, ಸ್ವಲ್ಪ ಅರಿಶಿನ ಹಾಕ್ತೀನಿ, ಹಾಗೆ ಇದು ರುಚಿಗೆ ಉಪ್ಪು. ಸೊ ಇಲ್ಲಿ ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ನಿಮ್ಮ ಹತ್ರ ಯಾವುದಿದೆ ಅದೇ ಸಾಲ್ಟು ಯೂಸ್ ಮಾಡ್ಕೋಬೋದು. ಸೊ ಇವಾಗ ಇದಕ್ಕೆ ನಾನು 2ರಿಂದ 2.5 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತೀನಿ. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ತೀನಿ. ಸೊ ಇದೆರಡು ನಾನು ಮನೇಲೇ ಮಾಡ್ಕೊತೀನಿ, ರೆಡಿನೂ ಸಿಗುತ್ತೆ. ಬಟ್ ನಿಮಗೆ ರಸಮ್ ಅಷ್ಟು ಟೇಸ್ಟಾಗಿ ಬರಲ್ಲ. ಸೊ ಹಾಗಾಗಿ ಏನು ಮಾಡ್ತೀನಿ, ನಾನು ಮನೇಲೇ ಮಾಡ್ಕೊತೀನಿ. ಮತ್ತು ಇದಕ್ಕೆ ನಾವು ಏನು ಹುಣಸೆ ಹುಳಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ವಿ, ಸೊ ಅದನ್ನು ಹಾಕಿ ನಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕಿ ಸೊ ಸ್ವಲ್ಪ ಕುದಿ ಬರಲಿ. ಸೊ ಅಲ್ಲಿವರೆಗೂ ಇದನ್ನು ಹಾಗೆ ಬಿಡೋಣ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ, ಅಂದರೆ 1 ಇಂಚಷ್ಟು ಬೆಲ್ಲ ಹಾಕ್ತೀನಿ. ಇವಾಗ ನಾನೇನು ಮಾಡ್ತೀನಿ, ಸೊ ರಸಮ್ ಕುದಿಯೋವರೆಗೂ ಈ ಕಡೆ ನಾನು ರೈಸ್ ಇಡ್ತೀನಿ. ಸೊ ನಾವು ರಸಮ್ ರೆಡಿ ಆಗೋ ಜೊತೆಗೆ ಈ ಕಡೆ ರೈಸು ರೆಡಿ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ರಸಮ್ ಕುದೀತಾ ಇದೆ. ಸೊ ಈ ಟೈಮಲ್ಲಿ ನಾನೇನು ಮಾಡ್ತೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಕುಕ್ಕರ್ ಕೂಗಾಯಿತು, ರೈಸು ರೆಡಿಯಾಗಿದೆ. ಸೊ ಇವಾಗ ನಾನೇನು ಮಾಡ್ತೀನಿ, ಚಪಾತಿನ ಲಟ್ಸ್ಕೊಳೋಣ. ಸೊ ನನಗೆ ಚಪಾತಿ ಹಿಟ್ಟು ಆಲ್ರೆಡಿ ಇತ್ತು. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಲಟ್ಸ್ಕೊತಾ ಇದ್ದೀನಿ, ಉಂಡೆಗಳು ಮಾಡಿಕೊಂಡು ಲಟ್ಸ್ಕೊಂಡ್ಬಿಡ್ತೀನಿ.
ತವಾನ ಇಲ್ಲಿ ಬಿಸಿ ಮಾಡೋಕೆ ಇಡ್ತಾ ಇದ್ದೀನಿ. ಇಲ್ಲಿ ತವಾದ ಮೇಲೆ ಸ್ವಲ್ಪ ಮಾತ್ರ ಆಯಿಲ್ ಹಾಕ್ಕೊತೀನಿ ನಾನು. ನೀವು ನೋಡ್ಬೋದು ಎಷ್ಟು ಬೇಗ ಊಟ ಫುಲ್ ಮೀಲ್ಸ್ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಕಮೆಂಟ್ಸ್ ಮಾಡಿ. ಹಾಗೆ ರಸಮ್ ರೆಸಿಪಿ ಏನು ಮಾಡಿದ್ದೀನಿ ಸೊ ಅದನ್ನು ಮರಿದಲ್ಲೇ ಟ್ರೈ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ನನಗೆ ಯಾವ ಥರ ಇತ್ತು ಅಂತ ಹೇಳಿ. Thank you for watching. Love you all. Take care.